ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಹೋಳಿಗೆ ರೆಸಿಪಿ, ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸೀಕರ್ಣಿನೂ ಸಹ ತೋರಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸುಮಾರು ಜನ ನನ್ನ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ. ಇನ್ನು ಇಲ್ಲಿ ಬುಧವಾರ ಬೆಳಗ್ಗೆನೇ ನಾನು ಮೊದಲಿಗೆ ರೈಸ್ಗೆ ಇಟ್ಕೊಂಡು ಅದಾದ ನಂತರ ಇಲ್ಲಿ ಸಾಂಬಾರನ್ನೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಕಸ ಎಲ್ಲ ಗುಡ್ಸ ಆದ ನಂತರ ಈ ಕೆಲಸನ ಇಲ್ಲಿ ಮುಗಿಸ್ಕೊತಿದ್ದೀನಿ. ಹಾಗೆ ಎಷ್ಟೇ ಮಳೆ ಬರಲಿ, ಹಾಗೆ ಎಷ್ಟೇ ಚಳಿ ಇರಲಿ, ನನ್ನ ಹಸ್ಬೆಂಡಿಗೆ ಮಾತ್ರ ರಾಗಿ ಅಂಬಲಿ ಇರಲೇಬೇಕು. ಹಾಗಾಗಿ ಅವ್ರಿಗೆ ಮಾತ್ರ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಅಂಬಲಿನ ಮಾಡ್ತಾಯಿದ್ದೀನಿ. ಒಂದು 2-3 ದಿನದಿಂದ ನಾವು ಮನೇಲಿ ಯಾರು ಅಂಬಲಿ ಕುಡಿತಾನಿಲ್ಲ, ನನ್ನ ಹಸ್ಬೆಂಡ್ನ ಬಿಟ್ಟರೆ. ಹಾಗಾಗಿ ಅವ್ರಿಗೆ ಮಾತ್ರ ಆಗೋ ಥರ ಇಲ್ಲಿ ರಾಗಿ ಅಂಬಲಿನ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೇ ಯಾಕೋ ಸೀಕರ್ಣೆ ಹಾಗೆ ಬಿಳಿ ಹೋಳಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮನೆಯಲ್ಲಿ ಮಾವಿನ ಹಣ್ಣು ಸಹ ಇತ್ತು, ಹಾಗೆ ಅಕ್ಕಿ ಹಿಟ್ಟು ಸಹ ಇತ್ತಲ್ವ. ಹಾಗಾಗಿ ಬಿಳಿ ಹೋಳಿಗೆನ ಇವತ್ತು ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ ಬಾಕ್ಸಿಗೆ ಆಗೋ ಥರ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಇವತ್ತು ಆ ಅಡುಗೆನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ಗೆ ಬಿಳಿ ಹೋಳಿಗೆ ಜೊತೆಗೆ ಅಷ್ಟಾಗಿ ಸೀಕರ್ಣೆ ಇಷ್ಟಪಡೋದಿಲ್ಲ ಅವರು. ಹಾಗಾಗಿ ಅವರಿಗೆ ಇಲ್ಲಿ ಮಡಿಕೆ ಕಟ್ಟಿರೋಂತಹ ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಇಲ್ಲಿ ತರಕಾರಿನ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತರಕಾರಿ ಅಂದರೆ ಏನಿಲ್ಲ, ಒಗ್ಗರಣೆಗೆ ಈರುಳ್ಳಿ ಹಾಗೆ ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು ಎಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಪಲ್ಯ ರೆಸಿಪಿನ ಇವತ್ತು ಅದನ್ನೇನು ಶೇರ್ ಮಾಡಿದ್ದಕ್ಕೇನು ಹೋಗಲಿಲ್ಲ. ಅದಲ್ಲದೇ ವಿಡಿಯೋ ತುಂಬಾ ಲೆಂತಿ ಆಗಿಬಿಟ್ರೆ ನೋಡೋದಕ್ಕೂ ಸಹ ಇಂಟ್ರೆಸ್ಟ್ ಇರೋದಿಲ್ಲ ನೋಡಿ. ಹಾಗಾಗಿ ಈ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ನಿಮ್ಗೇನಾದರೂ ಈ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿದೆ, ನಿಮ್ಗೇನಾದರೂ ಟೈಮ್ ಸಿಕ್ಕಾಗ ಒಂದ್ಸರಿ ಹೋಗಿ ನೋಡಿ. ನನ್ನ ಹಸ್ಬೆಂಡ್ಗೆ ಇವತ್ತು ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತೆ. ಹಾಗಾಗಿ ನಾನು ರೊಟ್ಟಿ ಮಾಡಲ್ಲ ಇವತ್ತು, ಹೋಳ್ಗೆ ಮಾಡ್ತೀನಿ ಅಂತ ಅಂದೆ. ಹೋಳ್ಗಿನ ಯಾವಾಗ ನೀನು ಬೇಳೆನ ಹಾಕ್ಬಿಟ್ಟು ಹೂರ್ಣನ ರುಬ್ಬಿ ಹೋಳಿಗೆ ಮಾಡ್ತೀಯ, ಬೇಡ ಅಂತ ಅಂದರು. ಆದರೆ ನಾನಿದ್ರೆ ಇಲ್ಲ, ಇವತ್ತು ನಾನು ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೋಳಿಗೆನೇ ಮಾಡ್ತೀನಿ ಅಂತಂದರೆ ಅವರು ಬೇಡ ಆಗಲ್ಲ, ನಾನು ಹೋಗೋ ಟೈಮಲ್ಲಿ ರೊಟ್ಟಿನೇ ಮಾಡು ಅಂತಂದರು. ಇಲ್ಲ, ನೀನು ಹೋಗೋ ಟೈಮಲ್ಲಿ ನಾನೆಲ್ಲ ಮಾಡ್ಕೊಡ್ತೀನಿ, ಸುಮ್ಮನೆ ಇರು ಅಂದರೆ ನನ್ನ ಹಸ್ಬೆಂಡ್ ನೋಡಿದ್ರೆ ಸುಮ್ಮನೆ ಆದರು. ಇನ್ನು ನಾನು ನಿನ್ನೆ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಬಿಳಿ ಹೋಳಿಗೆಗೆ ಸೀಕರ್ಣಿನೇ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವ. ಹಾಗಾಗಿ ಬೆಳಗ್ಗೆನು ಎದ್ದ ತಕ್ಷಣವೇ ಬರೀ ಪಲ್ಯ ಒಂದು ಮಾಡ್ಕೊಂಡು ರೈಸ್ ಒಂದು ಮಾಡ್ಕೊಂಡಿದ್ದೀನಿ. ಸಾಂಬಾರು ನೈಟೇ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ.
ಇನ್ನು ಹಾಗೆ ಒಂದು ಸೈಡು ರೈಸಿಗೂ ಸಹ ಇಟ್ಟಿದ್ದೆ, ಹಾಗೆ ಪಲ್ಯನೂ ಸಹ ರೆಡಿ ಆಯಿತು. ಇನ್ನು ಇವಾಗ ಬರೀ ಬಿಳಿ ಹೋಳಿಗೆ ಹಾಗೆ ಸೀಕರಣೆ ಒಂದು ಮಾಡಬೇಕು. ಇನ್ನು ಬಿಳಿ ಹೋಳಿಗೆ ಸೀಕರಣೆನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಕನಕ ರೆಡಿ ಮಾಡ್ಕೋಬೇಕು ಅಲ್ವಾ, ಹಾಗಾಗಿ ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ, ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಅದಾದ ನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಕಾಯ್ದಿರೋಂತಹ ಎಣ್ಣೆ ಏನಲ್ಲ, ಹಸಿ ಎಣ್ಣೆನೇ ಸೇರಿಸ್ಕೊತಾ ಇದ್ದೀನಿ. ಈ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀವಲ್ವ ಅದೇ ಥರನೇ ಇದನ್ನು ಸಹ ಕಲಿಸ್ಕೋಬೇಕಾಗುತ್ತೆ. ಹಾಗಾಗಿ ಇನ್ನು ಇದನ್ನು ಫಸ್ಟಿಗೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ನೋಡಿ ಅದೇ ಥರನೇ ಕಲಿಸ್ಕೋಬೇಕಾಗುತ್ತೆ. ಆದರೆ ಅದಕ್ಕಿಂತ ಒಂಚೂರು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ನಾವಿಲ್ಲಿ ನೆನೆಯೋದಕ್ಕೂ ಬಿಡ್ತೀವಿ ಅಲ್ವಾ, ಮತ್ತಷ್ಟು ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಮೊದಲೇ ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ರೆ ನೆಂದ ಮೇಲೆ ಮತ್ತು ಸಾಫ್ಟ್ ಆಗಿಬಿಡುತ್ತೆ. ಆವಾಗ ನಮಗೆ ಬಿಳಿ ಹೋಳಿಗೆ ಅನ್ನೋದು ಬರೋದಿಲ್ಲ. ಯಾಕಂದರೆ ಹೂರ್ಣದ ಹೋಳಿಗೆನೇ ಬೇರೆ ಥರ ಇರುತ್ತೆ, ಹಾಗೆ ಇದು ಬಿಳಿ ಹೋಳಿಗೆನೇ ಬೇರೆ ಥರ ಇರುತ್ತೆ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಹಿಟ್ಟನ್ನ ಯಾವ ಥರ ಕಲಸಿ ಇಟ್ಕೊಂಡಿದ್ದೀನಿ ಅಂತ. ಈ ಥರ ಇರಬೇಕು. ಇದು ಇವಾಗ ಈ ಥರ ಗಟ್ಟಿ ಅಂತ ಅನ್ನಿಸುತ್ತೆ, ಆದರೆ ನೆಂದ ಮೇಲೆ ಇನ್ನಷ್ಟು ಸಾಫ್ಟ್ ಆಗುತ್ತೆ. ಹಾಗಾಗಿ ಇನ್ನು ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ಅದು ನೆನೆಯೋಷ್ಟರಲ್ಲಿ ಮೊದಲಿಗೆ ಇಲ್ಲಿ ಸೀಕರಣೆ ಮಾಡ್ಕೊಳ್ಳೋಣ ಅಂತ ಸೀಕರಣೆಗೆ ಮಾವಿನಕಾಯಿ ತೊಗೊಂಡಿದ್ದೀನಿ, ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ ಬಾದಾಮಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಅದು 3 ತೊಗೊಂಡಿದ್ದೀನಿ. ಸಾಕು, ನಮಗೆ 3 ಕರೆಕ್ಟ್ ಆಗಿಬಿಡುತ್ತೆ ಬೆಳಿಗ್ಗೆ ಹಾಗೆ ಮಧ್ಯಾಹ್ನಕ್ಕೆ. ಹಾಗಾಗಿ ಇನ್ನು ಅದನ್ನ ನೀಟಾಗಿ ತೊಟ್ಟೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನಾವು ಸೀಕರಣೆ ಮಾಡುವಾಗ ಇದೇ ಥರನೇ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ ನೀಟಾಗಿ ಮಾವಿನ ಹಣ್ಣನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಸೀಕರಣೆ ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ನೋಡಿ ಆ ಪಾತ್ರೆಗೆ 1 ಮಾವಿನಕಾಯಿನ ತೊಗೊಂಡು ಅದರ ಸಿಪ್ಪೆ ಏನಿರುತ್ತಲ್ವ ಅದನ್ನೆಲ್ಲ ಬಿಡಿಸ್ಬಿಟ್ಟು ವಾಟೆ ಬರುತ್ತಲ್ವ ಅದನ್ನು ಮಾತ್ರ ಅಲ್ಲಿ ಒಳಗಡೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ನಾನು ಸಿಪ್ಪೆ ತೆಗಿತಿದ್ದೀನಿ ಅಂತ. ಪಲ್ಪೆಲ್ಲ ವಾಟೆಯಲ್ಲಿ ಹಾಗೇ ಇರುತ್ತೆ, ಬರೀ ಸಿಪ್ಪೆ ಮಾತ್ರ ತೆಗಿತಾ ಇದ್ದೀನಿ ನಾನು. ಹಾಗಾಗಿ ಇನ್ನು ಇಲ್ಲಿ ನಾನು ತೊಗೊಂಡಿರುವಂತಹ 3 ಮಾವಿನ ಹಣ್ಣಿನ ಸಿಪ್ಪೆನೂ ಇದೇ ಥರನೇ ತೆಗೆದುಬಿಟ್ಟು ಆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಇವತ್ತು ಸೀಕರಣೆ ಮಾಡೋದಕ್ಕೆ ಕೈಗಳನ್ನೇ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಕೈನ ಬಳಸ್ಬಿಟ್ಟು ನಾವು ಸೀಕರಣೆ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು 3 ಮಾವಿನಕಾಯಿದು ವಾಟೆ ಏನಿರುತ್ತಲ್ವ ಅದನ್ನ ಈ ಥರ ಕೈಯಿಂದನೇ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸ್ಮ್ಯಾಶ್ ಮಾಡ್ಕೊಳ್ಳುವಾಗ ಮಾವಿನ ಹಣ್ಣಿಂದು ಏನು ಪಲ್ಪ್ ಇರುತ್ತಲ್ವ ಅದು ನೀಟಾಗಿ ಬಿಟ್ಕೊಂಡು ಬರ್ತಾ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈ ಥರ ಎಲ್ಲ ಸ್ಪೂನಿಂದ ತೆಗೆದುಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ತಾರೆ, ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮನೂ ಸಹ ಇದೇ ಥರನ ಮಾಡ್ತಿದ್ರು. ಹಾಗಾಗಿ ನಾನು ಸಹ ಇದೇ ಥರನೇ ಇಲ್ಲಿ ಸೀಕರಣೆಯನ್ನು ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ 3 ಮ್ಯಾಂಗೋದು ವಾಟೆ ಏನಿರುತ್ತಲ್ವ ಅದರಲ್ಲಿರೋಂತಹ ಪಲ್ಪೆಲ್ಲ ತೆಗೆದುಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನ ಇನ್ನೊಂದು ಸರಿ ಕೈಯಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಪೂರ್ತಿಯಾಗಿ ಪಲ್ಪು ಪೇಸ್ಟ್ ಥರ ಆಗಬಾರ್ದು, ಒಂಚೂರು ಬಾಯಿಗೆ ಸಿಗ್ತಾ ಇರಬೇಕು ನಮಗೆ ಸೀಕರಣೆ ತಿನ್ನುವಾಗ. ಹಾಗಾಗಿ ಜಾಸ್ತಿ ನಾನು ಇದನ್ನೇನು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಇನ್ನು ಇಲ್ಲಿ ಮಾವಿನಕಾಯಿ ವಾಟೆ ಇನ್ನೊಂದು ಪಾತ್ರೆ ಹಾಕ್ಕೊಂಡಿದ್ದೆ ಅಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದರಲ್ಲೇ ನಾನು ಮಾವಿನ ಹಣ್ಣಿಂದು ಸಿಪ್ಪೆ ಏನು ಬರುತ್ತೆ ನೋಡಿ ಅದನ್ನು ಸಹ ಅದಕ್ಕೇ ಸೇರಿಸ್ಕೊಂಡು ನೀಟಾಗಿ ಈ ಥರ ಅದನ್ನು ಸಹ ಹಿಂಡ್ಕೊತಾ ಇದ್ದೀನಿ. ಯಾಕಂದರೆ ಸಿಪ್ಪೆಯಲ್ಲೂ ಸಹ ಪಲ್ಪ್ ಇರುತ್ತೆ, ಹಾಗೆ ವಾಟೆಯಲ್ಲೂ ಇನ್ನೂ ಸ್ವಲ್ಪ ಪಲ್ಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈ ಥರ ಹಿಂಡ್ತಾ ಇದ್ದೀನಿ. ಅದರಲ್ಲಿರೋಂತಹ ಪಲ್ಪೆಲ್ಲ ನೀಟಾಗಿ ಬಿಟ್ಕೊಳ್ಳಿ ನೀರು ಜೊತೆಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಹಿಂಡಿ ನೀರಲ್ಲಿ ಅದನ್ನು ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು 1 ಅಥವಾ 2 ಸರಿ ಆ ಥರ ಮಾಡಿದ ನಂತರ ಅದರಲ್ಲೇನು ಇರೋದಿಲ್ಲ, ಅದನ್ನ ಬಿಸಾಕಬೇಕಾಗುತ್ತೆ. ಇನ್ನು ಅದಾದ ನಂತರ ಇದಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲ ಸೇರಿಸ್ಕೊಂಡ್ರೇ ಸೀಕರಣೆ ತುಂಬ ರುಚಿಯಾಗಿ ಬರೋದು. ಒಬ್ಬೊಬ್ಬರು ಸಕ್ಕರೆ ಸಹ ಸೇರಿಸ್ಕೋತಾರೆ, ಸಕ್ಕರೆ ಸೇರಿಸ್ಕೊಂಡ್ರೆ ಅಷ್ಟಾಗಿ ರುಚಿ ಅನಿಸೋದಿಲ್ಲ ಸೀಕರಣೆ. ಈ ಥರ ಬೆಲ್ಲನ ಸೇರಿಸ್ಕೊಳ್ಳಿ, ಆವಾಗ ಅದರದ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇಷ್ಟೇ ಸೀಕರಣೆ ಮಾಡೋದು, ತುಂಬಾ ಸುಲಭ ಅಲ್ವಾ ಸೀಕರಣೆ ಮಾಡೋದು. ನಾನು ಇದಕ್ಕೇನು ಏಲಕ್ಕಿ ಪೌಡರ್ ಅದೇನೋ ಹಾಕ್ಕೊಳ್ತಾ ಏನಿಲ್ಲ. ಇನ್ನು ಸೀಕರಣೆನೂ ಸಹ ರೆಡಿ ಆಯಿತು. ಇನ್ನು ಕನಕದ ಹಿಟ್ಟು ಸಹ ರೆಡಿಯಾಗಿದೆ. ಇನ್ನು ಅದಕ್ಕೆ ಒಳಗಡೆ ತುಂಬೋದಕ್ಕೆ ಬಿಳಿ ಹೋಳಿಗೆಗೆ ಅದು ಮುದ್ದೆನೂ ಸಹ ಬೇಕಾಗಿತ್ತಲ್ವ, ಹಾಗಾಗಿ ಇಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1.5 ಗ್ಲಾಸ್ ಆಗುವಷ್ಟು ಅಥವಾ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನೀವು ಯಾವ ಕಪ್ಪಲ್ಲಿ ಹಿಟ್ಟನ್ನ ತೊಗೋತೀರ ನೋಡಿ ಆ ಕಪ್ಪಿಂದ 1.5 ಕಪ್ ಆಗುವಷ್ಟು ನೀರನ್ನ ತೊಗೊಳ್ಳಿ. ನಾನಿವಾಗ ಏನು ನಿಮಗೆ ತೋರಿಸಿದ್ದಲ್ವ ಆ ಕಪ್ಪಿಂದ 1 ಕಪ್ ಆಗುವಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗಾಗಿ 1.5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೂ ಸಹ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವೇನು 1 ಕಪ್ ಆಗುವಷ್ಟು ಹಿಟ್ಟನ್ನ ತೊಗೊಂಡಿದ್ದೀವಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಒಂದು 2 ಅಥವಾ 3 ನಿಮಿಷ ಬಿಟ್ಟರೆ ನೀರು ಕುದಿಯೋದಕ್ಕೆ ಶುರು ಆಗಿಬಿಡುತ್ತೆ.
ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀರು ಯಾವ ಥರ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಇದನ್ನು ಕುದಿಯೋದಕ್ಕೆ ಜಾಸ್ತಿ ಬಿಡಬಾರ್ದು, ಇದನ್ನು ಉಕ್ಕರಿಸ್ಕೊಳ್ಳೋದು ಅಂತ ಹೇಳ್ತೀವಲ್ವ ಆ ಥರ ಮಾಡ್ಕೋಬೇಕು ಈ ಹಿಟ್ಟನ್ನು. ಹಾಗಾಗಿ ಇನ್ನೇನು ಕುದಿಯುವಂತಹ ಟೈಮಲ್ಲಿ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಹಾಗೆಯೇ ಬಿಟ್ಬಿಡ್ತೀನಿ. ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳುವಂತಹ ಅಗತ್ಯತೆ ಇರಲ್ಲ, ಯಾಕಂದರೆ ನಾವು ಮತ್ತೆ ಇದನ್ನು ಹೋಳಿಗೆ ಮಾಡಿದ್ಮೇಲೆ ಮತ್ತೆ ಬೇಯಿಸ್ಕೊತೀವಲ್ವ. ಹಾಗಾಗಿ ಒಂದು 2 ನಿಮಿಷ ಆದ ನಂತರ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಇಷ್ಟಾದರೆ ಸಾಕಾಗುತ್ತೆ, ನಮಗೆ ಕೈಗೆ ಮುಟ್ಟಿದರೆ ಅಂಟ್ಕೋಬಾರ್ದು, ಅಷ್ಟಾದರೆ ಸಾಕಾಗುತ್ತೆ. ಇನ್ನು ಇದನ್ನು ಆರೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ, ಯಾಕಂದರೆ ನೀಟಾಗಿ ಇದನ್ನು ನಾದ್ಕೋಬೇಕು ನಾವು. ಹಾಗಾಗಿ ಈ ಬಿಸಿ ಇರುವಂತಹ ಟೈಮಲ್ಲಿ ನಾದೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೀನಿ. ಇನ್ನು ಇದು ತಣ್ಣಗಾಗಿದೆ, ಹಾಗೆ ಒಂಚೂರು ಬಿಸಿ ತಾಗಬೇಕು ಕೈಗೆ, ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ವ ಆ ಥರ ಇದ್ದರೆ ಸಾಕಾಗುತ್ತೆ ಈ ಹಿಟ್ಟು. ನಾನು ಸಹ ಇಲ್ಲಿ ಹಿಟ್ಟು ಎಷ್ಟು ಬೆಚ್ಚಗಿದೆ ಅಂತ ನೋಡಿಬಿಟ್ಟು ಇಲ್ಲಿ ಕೈಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದ ನೀಟಾಗಿ ನಾದ್ತಾ ಇದ್ದೀನಿ. ಯಾಕಂದರೆ ಕೈಗೆ ಹಿಟ್ಟು ಅಂಟ್ಕೊಂಡ್ಬಿಟ್ರೆ ನಾದೋದಕ್ಕೆ ಅಷ್ಟಾಗಿ ಕಂಫರ್ಟಬಲ್ ಆಗೋಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ನೋಡಿ ನಾವು, ಅದೇ ಥರನೇ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ಒಳಗಡೆ ಏನಾದರೂ ಒಂದೊಂದು ಗಂಟೆಗಳಿದ್ರೆ ನೀಟಾಗಿ ಒಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ಥರ ಮಿದ್ದು ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಇನ್ನು ಇದು ಕರೆಕ್ಟಾಗಿರೋಂತಹ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಇವಾಗ ನಾವು ಹೋಳಿಗೆನ ಯಾವ ಸೈಜಲ್ಲಿ ಮಾಡ್ತೀವಿ ನೋಡಿ ಆ ಸೈಜಿಗೆ ಆಗೋಷ್ಟು ಹೂರಣನೂ ಸಹ ನಾವಿಲ್ಲಿ ತೊಗೊತಾ ಇದ್ದೀವಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ತಾಯಿದ್ದೀನಿ, ಒಬ್ಬೊಬ್ಬರು 1 ಅಥವಾ 2 ತಿಂದರೆ ಹೊಟ್ಟೆ ತುಂಬೋ ಥರ ಮಾಡ್ತಾಯಿದ್ದೀನಿ. ಹಾಗೆ ಹೋಳಿಗೆನ ಲಟ್ಟಿಸ್ಕೊಂಡು ಕುಂದ್ರೋದಕ್ಕೂ ಸಹ ಬೆಳಗ್ಗೆನೇ ಟೈಮ್ ಇರಲ್ಲ ನೋಡಿ. ಹಾಗಾಗಿ ನಾನಿಲ್ಲಿ ಒಂದು ಚಪಾತಿ ಹಿಟ್ಟಿಗೆ ಎಷ್ಟು ತೊಗೊತೀವಿ ನೋಡಿ ಚಪಾತಿ ಮಾಡೋದಕ್ಕೆ ಆ ಗಾತ್ರದಷ್ಟು ಇಲ್ಲಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಹೂರಣನ ಎಲ್ಲ ಹೂರಣನೂ ಒಂದೇ ಸಮ ಪ್ರಮಾಣದಲ್ಲಿ ತೊಗೊಂಡು ಈ ಥರ ಮೊದಲಿಗೆನೇ ಉಂಡೆ ಮಾಡ್ಕೊಂಡು ಇಟ್ಕೊತಿದ್ದೀನಿ. ನಾನು ತೊಗೊಂಡಿರೋಂತಹ ಹಿಟ್ಟಲ್ಲಿ ಒಂದು 8 ಅಥವಾ 9 ಆಗ್ತವೆ, ಸಾಕಾಗುತ್ತೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಹಾಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಸಾಕಾಗುತ್ತೆ. ಹಾಗಾಗಿ ನಾನು ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಇದರಲ್ಲಿ ಅರ್ಧ ಭಾಗದಷ್ಟು ಸಹ ತೊಗೋಬೋದು, ಚಿಕ್ಕದಾಗಿ ಮಾಡ್ತೀವಿ ಅಂದರೆ ಮಾತ್ರ. ಇನ್ನು ಇಲ್ಲಿ ಹೂರಣನೂ ಸಹ ರೆಡಿ ಆಯಿತು. ಇನ್ನು ಕನಕನೂ ಸಹ ನೀಟಾಗಿ ನೆಂದಿದೆ. ಒಂಚೂರು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಇನ್ನೊಂದು ಸರಿ ಮಿದ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆವಾಗಲೇ ಹಿಟ್ಟು ಕಲಿಸುವಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ನೆನೆದ್ರೆ ಹೋಳಿಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇನ್ನು ಇದನ್ನು ಸಹ ನಾನು ಒಂದೇ ಮೆಜರ್ಮೆಂಟಲ್ಲಿ ಕನಕನೂ ಸಹ ತೊಗೊತಾ ಇದ್ದೀನಿ. ನಿಮಗೆ ಯಾವ ಥರ ಮೆಜರ್ಮೆಂಟು ಮಾಡಿ ತೊಗೊತೀರ ನೋಡಿ, ನೀವು ಅದೇ ಥರನೇ ತೊಗೋಬೋದು. ನಾನಿಲ್ಲಿ ಈ ಥರ ತೊಗೊತಾ ಇದ್ದೀನಿ. ಈ ಥರ ತೊಗೊಂಡ್ರೆ ಕರೆಕ್ಟಾಗಿರುವಂತಹ ಎಲ್ಲ ಕನಕ ಉಳ್ಳೆನೂ ಸಹ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಇದೇನೋ ಸ್ವಲ್ಪ ಜಾಸ್ತಿ ಇದ್ದರೆ ತೆಗೆದುಬಿಟ್ಟು ನಿಮಗೆ ಚಿಕ್ಕದಾಗಿ ಮಾಡ್ತೀವಿ ಅಂದರೆ ನೀವು ಇದರಲ್ಲಿ ಒಂದು ಅರ್ಧದಷ್ಟು ತೆಗೆದುಬಿಟ್ಟು ಕನಕನ ಇಟ್ಕೋಬಹುದು. ಇನ್ನು ಇಲ್ಲಿ ಕನಕದ ಉಳ್ಳೆನೂ ಸಹ ರೆಡಿಯಾಗಿದೆ, ಹಾಗೆ ಹೂರ್ಣದ್ದು ಮುದ್ದೆನೂ ಸಹ ರೆಡಿಯಾಗಿದೆ ಅಲ್ವಾ. ಇನ್ನು ಇಲ್ಲಿ ಹೋಳಿಗೆನ ಮಾಡ್ಕೊಂಬಿಡೋಣ. ಮೊದಲಿಗೆ ಇಲ್ಲಿ ಒಂದು ಹೋಳಿಗೆ ಮಾಡೋದಕ್ಕೆ ಕನಕ ಏನಿದೆ ಅಲ್ವ ಅದನ್ನ ತಗೊಂಡು ಮೊದಲಿಗೆ ಕೈಗೆ ಹಾಕ್ಕೊಂಡು ಒಂಚೂರು ಅದನ್ನು ಫ್ಲ್ಯಾಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಈ ಬಿಳಿ ಹೋಳಿಗೆದು ಹೂರಣ ಏನಿತ್ತಲ್ವ ಅದನ್ನು ತಗೊಂಡು ನೀಟಾಗಿ ಅದನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಈ ಸೇಮ್ ನಾವು ಹೂರಣದ ಒಬ್ಬಟ್ಟನ್ನ ಯಾವ ಥರ ಮಾಡ್ತೀವಲ್ವ ಅದೇ ಥರ ಇದು ಸಹ ಈ ಥರ ನೋಡಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಎಲ್ರಿಗೂ ಹೋಳಿಗೆ ಮಾಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಸಹ ಈ ಮೆಥಡು ಗೊತ್ತಿದ್ದೇ ಇರುತ್ತೆ ಹೋಳಿಗೆ ಮಾಡೋರಿಗೆ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀವು ನೀಟಾಗಿ ಅದನ್ನ ತುಂಬಿಬಿಟ್ಟು ಎಲ್ಲೂ ಸಹ ಓಪನ್ ಇರಬಾರ್ದು, ಆ ಥರ ನಾನಿಲ್ಲಿ ಕನಕನ ಫಿಲ್ ಮಾಡ್ತಾಯಿದ್ದೀನಿ ಹೂರಣಕ್ಕೆ. ಇನ್ನು ಇದು ರೆಡಿ ಆಯಿತು. ಈ ಥರ ಇನ್ನೊಂದು ಸರಿ ಸರ್ಕಲ್ ಮಾಡಿಕೊಂಡ್ರೆ ತಟ್ಟೋದಕ್ಕೆ ಇದು ರೆಡಿ ಆಯಿತು. ಇನ್ನು ಇದನ್ನು ತಟ್ಟೋಕ್ಕೆ ನಾವು ಎಣ್ಣೆಯನ್ನು ಬಳಸೋಂತಹ ಅಗತ್ಯತೆ ಏನಿರಲ್ಲ. ಮೈದಾ ಹಿಟ್ಟೇನಿರುತ್ತಲ್ವ ಮೈದಾ ಹಿಟ್ಟನ್ನೇ ಇದನ್ನು ಡಿಪ್ ಮಾಡಿಬಿಟ್ಟು ಲಟ್ಟಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಏನು ಬಟರ್ ಪೇಪರ್ ಬೇಕು ಅದೇನು ಬೇಕೋ ಅಂತ ಏನಿರಲ್ಲ, ಆರಾಮಾಗಿ ಸಿಲ್ಲಿಂಗ್ ಮೇಲೇ ನೀಟಾಗಿ ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವಿ ನೋಡಿ ಅದೇ ಥರನೇ ಇದನ್ನು ನಾವು ಲಟ್ಟಿಸ್ಕೋಬಹುದು. ನೋಡ್ತಾ ಇರ್ಬೋದು ನಾನು ಎಷ್ಟು ಈಸಿಯಾಗಿ ಲಟ್ಟಿಸ್ತಾ ಇದ್ದೀನಿ ಅಂತ ಹೇಳಿ. ಹೂರಣದ ಹೋಳಿಗೆ ಮಾಡೋದಕ್ಕೆ ಬರದೇ ಇರೋರು ಸಹ ನೀವು ಈ ಬಿಳಿ ಹೋಳಿಗೆನ ಮಾಡ್ಬೋದು, ಅಷ್ಟು ಸುಲಭ ಇದನ್ನು ಮಾಡೋದು. ಮಾತ್ರ ನಾವು ಹೋಳಿಗೆ ಮಾಡ್ತಾಯಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಚಪಾತಿ ಮಾಡ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಮಾತ್ರ. ಎಷ್ಟು ಸುಲಭ ಈ ಬಿಳಿ ಹೋಳಿಗೆ ಮಾಡೋದು. ಹಾಗೆ ನಾವು ಬಿಳಿ ಹೂರಣನ ಮಾಡ್ಕೊಂಡಿರ್ತೀವಲ್ವ ಅದು ಗಂಟಿಲ್ಲದೆ ಥರ ನಾವು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ರೆ ನೋಡಿ ಇಷ್ಟು ಸುಲಭವಾಗಿ ಹೋಳಿಗೆನ ಮಾಡ್ಕೊಂಬಿಡ್ಬೋದು. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಹೋಳಿಗೆನ ತಿರುಗಿಬಿಟ್ಟು ಮಾಡ್ತಾಯಿದ್ದೀನಿ ಅಂತ. ಸೇಮ್ ಚಪಾತಿನ ಯಾವ ಥರ ಲಟ್ಟಿಸ್ತೀನಿ ಅದೇ ಥರನೇ ಇವತ್ತು ಈ ಬಿಳಿ ಹೋಳಿಗೆನೂ ಸಹ ಲಟ್ಟಿಸ್ಕೊಂಡಿದ್ದಾಯಿತು. ಇನ್ನು ಇದನ್ನು ಮಾಡುವಷ್ಟರಲ್ಲಿ ಹಂಚನ್ನು ಸಹ ಬಿಸಿಗಿಟ್ಟಿದ್ದೆ, ಹಾಗೆ ಹಂಚು ಸಹ ನೀಟಾಗಿ ಕಾದಿದೆ. ಇನ್ನು ಮಾಡ್ಕೊಂಡಿರೋವಂತಹ ಹೋಳಿಗೆನ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ನಾವು ಇದನ್ನು ಬೇಯಿಸ್ಕೊಳ್ಳುವಾಗ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಎಣ್ಣೆ ಇಲ್ಲದೇ ಈ ಹೋಳಿಗೆನ ನಾವು ಬೇಯಿಸ್ಕೋಬೋದು. ತುಂಬಾ ಸಾಫ್ಟಾಗಿ ಹಾಗೆ ತುಂಬಾ
ಸುಲಭವಾಗಿ ಮಾಡ್ಬೋದು ಈ ಬಿಳಿ ಹೋಳಿಗೆನ. ಹಾಗೆ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲೂ ಸಹ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿನೇ ಮಾಡಿದ್ದೀನಿ, ಯಾಕಂದರೆ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ. ಹಾಗೆ 1 ಅಥವಾ 1.5 ಹೋಳಿಗೆ ತಿಂದುಬಿಟ್ರೆ ಸಾಕು, ಈ ಬಿಳಿ ಹೋಳಿಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಇದನ್ನು ಒಂದು ಸೈಡು ನಾನು ನೀಟಾಗಿ ಬೇಯಿಸ್ಕೊಂಡ ನಂತರ ಇನ್ನೊಂದು ಸೈಡು ಸಹ ಬೇಯಿಸ್ಕೊಳ್ಬೇಕಂತ ತಿರುವಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ನೀವು ಟೋಟಲ್ ಎಣ್ಣೆ ಇಲ್ಲದೇ ಮಾಡ್ಕೋಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ 2 ಸೈಡು ಸಹ ಈ ಥರ ಮೇಲುಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಹಿಟ್ಟು ಸಹ ನೀಟಾಗಿ ಬೆಂದ್ಕೊಳ್ಳುತ್ತೆ. 2 ಸೈಡು ಸಹ ಇದೇ ಥರನೇ ನಾವು ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಬಿಳಿ ಹೋಳಿಗೆ ರೆಡಿನೇ ಆಗೋಯಿತು. ಯಾರಿಗೂ ಸಹ ನಾವು ಹೋಳಿಗೆ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ನಾರ್ಮಲ್ ಹೋಳಿಗೆ ಮಾಡೋದಕ್ಕೂ ಈ ಹೋಳಿಗೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಇನ್ನು ಒಂದು ಹೋಳಿಗೆನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಹೋಳಿಗೆನೂ ಸಹ ನಾನಿಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ಅದೇ ಥರನೇ ನಾನು ಬೇಯಿಸ್ಕೊತಾ ಇದ್ದೀನಿ. ಇನ್ನು ನೋಡಿ, ಬಿಳಿ ಹೋಳಿಗೆ ರೆಡಿನೇ ಆಗೋಯ್ತು. ಇನ್ನು ಅದ್ರ ಜೊತೆಗೆ ಸೀಕರ್ಣಿ ಹಾಗೆ ಮಡಿಕೆ ಕಾಳು ಪಲ್ಯನೂ ಸಹ ರೆಡಿಯಾಗಿದೆ. ಈ ಥರ ಬೆಳಗಿನ ಬ್ರೇಕ್ಫಾಸ್ಟ್ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದ್ರ ಜೊತೆಗೆ ನಿಮಗೇನಾದರೂ ಸೀಕರ್ಣಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಕಾಯಿ ಚಟ್ನಿನೂ ಸಹ ಮಾಡ್ಕೊಂಡು ತಿನ್ಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಈ ಥರ ಸೀಕರ್ಣಿ ಜೊತೆಗೆ ಬಿಳಿ ಹೋಳಿಗೆ ಅಥವಾ ಚಪಾತಿ ಏನಾದರೂ ಇದ್ದರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಈ ಬಿಳಿ ಹೋಳಿಗೆನ ಮಾಡಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರಾದರೂ ಈ ಥರ ಬಿಳಿ ಹೋಳಿಗೆ ಜೊತೆಗೆ ಸೀಕರ್ಣಿನ ಟೇಸ್ಟ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಬರೀ ಬೆಳಗ್ಗೆ ನನ್ನ ಹಸ್ಬೆಂಡ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಮಾಡಿದ್ದೀನಿ. ಇನ್ನು ಅವರಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಹಾಕಿ ಕೊಟ್ಟು ಇಲ್ಲಿ ಅವರಿಗೆ ಬಾಕ್ಸ್ಗೂ ಸಹ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು, ನಾನು ಬೆಳಗ್ಗೆ ಒಂದು 7:30 ಹಂಗೆ ಹೋಳಿಗೆ ಮಾಡಿರೋದು, ನಾನಿಲ್ಲಿ ಬಾಕ್ಸ್ ಕಟ್ತಾ ಇರೋದು 8:30 ಹಂಗೆ. ಇನ್ನೂ ಸಾಫ್ಟಾಗಿದೆ. ಹಾಗೆ ಮಧ್ಯಾಹ್ನಕ್ಕೂ ಸಹ ಇದು ಅಷ್ಟೇ ಸಾಫ್ಟಾಗಿರುತ್ತೆ, ಯಾಕಂದರೆ ಅಕ್ಕಿ ಹಿಟ್ಟಿನ ಮುದ್ದೆ ಆಗಿರೋದ್ರಿಂದ ಇದು ಎಲ್ಲೂ ಸಹ ಗಟ್ಟಿಯಾಗುವಂತಹ ಚಾನ್ಸಸ್ ಇರೋದೇ ಇಲ್ಲ, ಪೂರ್ತಿಯಾಗಿ ಸಾಫ್ಟಾಗಿಯೇ ಇರುತ್ತೆ. ಇನ್ನು ಇದನ್ನು ಒಂದು ವಾರದಿಂದನೇ ನಾನು ಮಾಡಬೇಕು ಅಂತ ಅಂತಾನೆ ಇದ್ದೆ. ನನ್ನ ಹಸ್ಬೆಂಡ್ಗೆ ಟೈಮ್ ಇಲ್ಲ ಇರೋ ಕಾರಣಕ್ಕೆ ಬರೀ ರೊಟ್ಟಿ ಚಪಾತಿ ಅಥವಾ ಏನಾದರೂ ರೈಸ್ ಐಟಮ್ನ ಮಾಡಿ ಕಳಿಸ್ತಾ ಇದ್ದೆ. ಹಾಗಾಗಿ ಇವತ್ತು ಡೈಲಿ ಬರೀ ಇದೇ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು, ಬೇಡ ಇವತ್ತು ನಾನೇನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಮಾಡಿಬಿಡೋಣ ಅಂತ ಇವತ್ತು ಈ ರೆಸಿಪಿನ ಮಾಡಿದ್ದಾಯಿತು. ಹಾಗೆ ನಾವೇನಾದರೂ ಈ ಥರ ವೆರೈಟಿ ಮಾಡಿದಾಗ ಬರೀ ನಾವು ಮಾಡಿರೋನಷ್ಟೇ ತಿನ್ನೋದಲ್ದೇ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸಿಗೆಲ್ಲ ಕೊಡ್ತಾರೆ. ಹಾಗಾಗಿ ಒಂಚೂರು ಜಾಸ್ತಿನೇ ಇವತ್ತು ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ಅವರು ಈ ಥರ ಅಡುಗೆಗಳನ್ನ ಇಷ್ಟಪಡೋದ್ರಿಂದ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ನನ್ನ ಹಸ್ಬೆಂಡ್ ಅವ್ರು ಹೇಳಿರೋದನ್ನ ಬಂದು ಹೇಳ್ತಾ ಇರ್ತಾರೆ. ಡೈಲಿ ಕೊಟ್ಟು ಕಳಿಸಲ್ಲ, ಏನಾದರೂ ಮನೇಲಿ ವೆರೈಟಿ ಏನಾದರೂ ಮಾಡಿದಾಗ ಮಾತ್ರ ಕೊಟ್ಟು ಕಳಿಸಿರ್ತೀನಿ ನಾನು. ಇನ್ನು ಇಲ್ಲಿ ಮಾಡಿರೋಂತಹ ಅಡುಗೆನೆಲ್ಲ ನೀಟಾಗಿ ಬಾಕ್ಸಿಗೆ ಕಟ್ಟಿ ಕಳಿಸಿದ್ದಾಯಿತು. ಇನ್ನು ಅವ್ರು ಹೋದ ನಂತರ ಮನೆಯಲ್ಲಿ ಮಿಕ್ಕೊಂಡಿರೋಂತಹ ಕೆಲಸಗಳು ಇರ್ತಾವಲ್ವ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಹಾಗೆ ಇವತ್ತು ದೇವ್ರ ಪಾತ್ರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆ ಕೆಲಸನೆಲ್ಲ ಇವಾಗ ಮುಗಿಸ್ಕೊತೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.